ಹೈ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ಶಾರ್ಟ್ ವೀಡಿಯೋಸ್ಗಳನ್ನ ಮಾಡ್ತೀರಾ, ನಿಮ್ಮ ಒಂದು ಚಾನಲಲ್ಲಿ ನೀವು ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತಂದರೆ ಕೆಲವೊಂದಷ್ಟು ಸ್ಟೆಪ್ಸ್ಗಳಿದೆ. ಆ ಥರನೇ ನೀವು ನಿಮ್ಮೊಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮೊಂದು ಶಾರ್ಟ್ ವೀಡಿಯೋ ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ. ಸೊ ಹಾಗಾದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಹೇಗೆ ಅಂತ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತವ್ರು ನೋಡ್ತಾರಲ್ಲ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಗೈಸ್, ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತಂದರೆ ನೀವು ಕೆಲವೊಂದಷ್ಟು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಲ್ಲ ಅಂತಂದರೆ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಒಂದು ನೀಟಾಗಿ 2025ರಲ್ಲಿ ಹೊಸ ಒಂದು ವೀಡಿಯೋ ಹಾಕಿದ್ದೀನಿ. ಆ ಒಂದು ವೀಡಿಯೋ ಯಾರು ನೋಡಿಲ್ಲ ಐ ಕಾರ್ಡ್ ಹಾಕ್ತೀನಿ. ಸೊ ನೀವು ಚಾನಲ್ ಕ್ರಿಯೇಟ್ ಮಾಡಿಲ್ಲ ಅಂದವರು ನೋಡಿಕೊಂಡು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡೋದು ಹೇಗೆ ನಿಮ್ಮ ಚಾನಲಲ್ಲಿ ಅಂತ ನೋಡೋಣ. ಬನ್ನಿ ಗೈಸ್. ಓಕೆ ಗೈಸ್, ಸೊ ಇವಾಗ ನಾನು ನನ್ನ ಒಂದು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಕೆಲವೊಂದಷ್ಟು ಆಪ್ಷನ್ಸ್ಗಳಿರುತ್ತೆ, ಹೋಮು, ಶಾರ್ಟ್ಸು ಮತ್ತು ಪ್ಲಸ್ ಅಂತ. ಸೊ ನೀವಿಲ್ಲಿ ಶಾರ್ಟ್ಸ್ನ ಅಪ್ಲೋಡ್ ಮಾಡಬೇಕು ಅಂತಂದರೆ ಫಸ್ಟು ಪ್ಲಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ನಾನು ಇವಾಗ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಮಗೆ ಈ ಥರ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ. ನೀವು ಅಲ್ಲಿ ಕೆಳಗಡೆ ನೋಡ್ಬೋದು, ಲೈವು, ಶಾರ್ಟ್ಸು, ವಿಡಿಯೋ ಅಂತ ಒಂದಷ್ಟು ಆಪ್ಷನ್ಸ್ಗಳಿದೆ. ನೀವಿಲ್ಲಿ ಶಾರ್ಟ್ ಅನ್ನುವಂಥ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ನಾನು ಇವಾಗ ಶಾರ್ಟ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ನಾನು ಇವಾಗ ಶಾರ್ಟ್ಸ್ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನನಗೆ ವೀಡಿಯೋ ರೆಕಾರ್ಡಿಗೆ ಇವಾಗ ಕೇಳ್ತಾ ಇದೆ, ನೀವು ನೋಡ್ಬೋದು. ಈಗ ನೀವು ಆಲ್ರೆಡಿ ಶಾರ್ಟ್ಸ್ನ ನೀವು ಎಡಿಟ್ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿರ್ತೀರ, ಆಯಿತಾ? ಆ ಒಂದು ಶಾರ್ಟ್ನ ಇವಾಗ ನಾನು ನಿಮಗೆ ಅಪ್ಲೋಡ್ ಮಾಡೋದು ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನೀವು ನಿಮ್ಮ ಒಂದು ಗ್ಯಾಲರಿನ ಓಪನ್ ಮಾಡ್ಕೋಬೇಕು. ಸೊ ನನ್ನ ಒಂದು ಗ್ಯಾಲರಿ ಕೆಳಗಡೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ತೋರಿಸ್ತಾ ಇದೆ. ಸೊ ಜಸ್ಟ್ ಅದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನನ್ನ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಒಂದು ಶಾರ್ಟ್ಸು, ನಾವು ಯಾವ ಶಾರ್ಟ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ಇದ್ದೀವಿ ಆ ಒಂದು ಶಾರ್ಟ್ಸನ್ನು ನಾನು ಇವಾಗ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ನಾನು ಈ ಒಂದು ಶಾರ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಇವಾಗ ಈ ಒಂದು ಶಾರ್ಟ್ಸು ಎಷ್ಟೊತ್ತಿದೆ ಅನ್ನೋದು ನಮಗಿಲ್ಲಿ ತೋರಿಸ್ತಾ ಇದೆ, 44.9 ಸೆಕೆಂಡ್ ಇದೆ. ಸೊ ನೀವು ಇವಾಗ ಯೂಟ್ಯೂಬಲ್ಲಿ 3 ನಿಮಿಷ ತನಕ ಕೂಡ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ಬೋದು, ಆಯಿತಾ? ಸೊ ಇವಾಗ ನನಗೆ ಎಲ್ಲ ನೀಟಾಗಿ ನಾನು ನೋಡ್ಕೊಂಡಿದ್ದೀನಿ, ಎಲ್ಲ ಕರೆಕ್ಟಾಗಿದೆ ಅಂತ ಅನ್ನಿಸ್ತಾ ಇದೆ, ಎಲ್ಲ ಎಡಿಟ್ ಮಾಡಿದ್ದೀನಿ. ಸೊ ಹಾಗಾಗಿ ಏನು ಇಲ್ಲಿ ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಇಲ್ಲೇನು ಮಾಡ್ತೀನಿ, ಡನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಈಗ ನಮಗೆ ಪ್ರೋಸೆಸಿಂಗ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಆಯಿತಾ? ಸೊ ನೀವು ಪ್ರೋಸೆಸಿಂಗ್ ಆಗೋ ತನಕ ವೆಯ್ಟ್ ಮಾಡಿ. ಅದಾದಮೇಲೆ ನಿಮಗೆ ಒಂದು ಆಪ್ಷನ್ ಬರುತ್ತೆ, ನಾನು ನಿಮ್ಗೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಸೊ ನಿಮ್ಮ ಒಂದು ವೀಡಿಯೋ ಲೆಂತ್ ಎಷ್ಟು ಇದೆ, ಆಮೇಲೆ ಕ್ವಾಲಿಟಿ ಎಷ್ಟಿದೆ, ಅದ್ರ ಮೇಲೆ ಪ್ರೋಸೆಸಿಂಗು ಟೈಮ್ ತಗೊಳುತ್ತೆ. ನೀವು ನೋಡ್ಬೋದು ನಂದು ಟೈಮು ಸ್ವಲ್ಪ ಜಾಸ್ತಿನೇ ತಗೋತಾ ಇದೆ. ಸ್ವಲ್ಪ ಈ ಕ್ವಾಲಿಟಿಲಿ ವೀಡಿಯೋ ಎಕ್ಸ್ಪೋರ್ಟ್ ಮಾಡಿದೆ. ಸೊ ಇವಾಗ ವೀಡಿಯೋ ಓಕೆ ಪ್ರೋಸೆಸ್ ಆಯಿತು. ಪ್ರೋಸೆಸ್ ಆದಮೇಲೆ ನಿಮ್ಗೆ ಈ ಥರ ಬಂದುಬಿಡುತ್ತೆ. ಸೊ ನೀವಿಲ್ಲಿ ಒಂದು ಡನ್ ಆಪ್ಷನ್ ಇದೆ ನೋಡಿ, ಹಿಂಗೆ ಯಾರೋ ಮರಕು ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಈಗ ನಿಮಗಿಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲೇನಾದರೂ ನೀವು ಚೇಂಜಸ್ ಮಾಡ್ಕೋಬೇಕು ಅಂತಂದರೆ, ಏನಾದ್ರು ಚೇಂಜಸ್, ಈಗ ಗಿಲ್ಟರ್ ಏನಾರು ಹಾಕೋಬೇಕು ಅಂತಂದರೆ ಇಲ್ಲಿ ನಿಮ್ಗೆ ಆಪ್ಷನ್ಸ್ಗಳಿದೆ. ಫಿಲ್ಟರ್ ಆಪ್ಷನ್ನು ಬೇಕು ಅಂತಂದರೆ ಈ ಥರ ನೀವು ನಿಮ್ಗೆ ಇಷ್ಟವಾದಂಥ ಫಿಲ್ಟರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಸದ್ಯಕ್ಕೆ ಯಾವ ಫಿಲ್ಟರ್ನು ಕೂಡ ನಾನು ಸೆಲೆಕ್ಟ್ ಮಾಡೋದಿಲ್ಲ, ವೀಡಿಯೋ ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ. ಅದೇ ಥರ ನೀವೇನಾದರೂ ಟೆಕ್ಸ್ಟ್ ಆ್ಯಡ್ ಮಾಡ್ತೀರಾ ಅಂತಂದರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವೇನಾದರೂ ಟೆಕ್ಸ್ಟನ್ನು ನೀವು ಆ್ಯಡ್ ಮಾಡ್ಕೋಬಹುದು, ಆಯಿತಾ? ಸೊ ಇದನ್ನು ಕೂಡ ನಾನೇನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಸೊ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳಿದೆ, ಟೂಲ್ಸು. ಸೊ ಇದನ್ನು ನೀವು ಬೇಕು ಅಂತಂದರೆ ಯೂಸ್ ಮಾಡ್ಕೊಳ್ಳಿ, ಏನಾದರೂ ಎಡಿಟ್ ಏನಾದ್ರು ಮಾಡಬೇಕು ಅಂತಂದರೆ. ಓಕೆ, ಸೊ ನಂದೆಲ್ಲ ಎಡಿಟ್ ಆಗಿದೆ. ಸೊ ನಾನಿವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಮಗೆ ಮತ್ತೆ ಪ್ರೋಸೆಸಿಂಗ್ ಅಂತ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಓಕೆ, ಸೊ ಇವಾಗ ಪ್ರೊಸೆಸಿಂಗ್ ಆಗಿದೆ. ಪ್ರೊಸೆಸಿಂಗ್ ಆದಮೇಲೆ ನಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೀವು ಇಲ್ಲಿ ಫಸ್ಟು ಕೆಲಸ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಇದಕ್ಕೆ ಒಂದು ತಮ್ನೇಲ್ನ ನೀವು ರೆಡಿ ಮಾಡಬೇಕು. ಈಗ ನೀವು ಯೂಟ್ಯೂಬ್ ಲಾಂಗ್ ವೀಡಿಯೋಸ್ಗಳಿಗೆ ತಮ್ನೇಲ್ ಹಾಕ್ತಿರಲ್ಲ, ಆ ಥರ ಇದಕ್ಕೆ ಹಾಕೋಕ್ಕಾಗಲ್ಲ. ಬಟ್ ನೀವು ವೀಡಿಯೋದಲ್ಲೇ ಒಂದು ತಮ್ನೇಲ್ನ ನೀವು ಇಲ್ಲಿ ರೆಡಿ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಒಂದು ಪೆನ್ಸಿಲ್ ಸಿಂಬಲ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಈ ಥರ ನಿಮ್ಮ ಒಂದು ವೀಡಿಯೋ ಇಮೇಜಸ್ಗಳು ಬರುತ್ತೆ. ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದ್ರೆ ಈ ಥರ ಇಮೇಜಸ್ಗಳು ಬರುತ್ತೆ. ಓಕೆ, ಸೊ ನಾನು ಇವಾಗ ಯಾವುದಾದ್ರೂ ಒಂದು ಇಮೇಜ್ ಇಲ್ಲಿ ವೀಡಿಯೋದಲ್ಲೇ ಈ ಒಂದು ಇಮೇಜನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನು ವಾಟ್ಸಪ್ ಬಗ್ಗೆ ಮಾಡಿದ್ದೀನಿ, ಆಯಿತಾ? ವಾಟ್ಸಪ್ಪು ಕೆಲವೊಂದಷ್ಟು ಫೋನ್ಸ್ಗಳಲ್ಲಿ ವರ್ಕ್ ಆಗೋಲ್ಲ 2025ರಲ್ಲಿ ಅಂತ ಒಂದು ಅಪ್ಡೇಟ್ ಬಂದಿತ್ತು, ಅದ್ರ ಬಗ್ಗೆ ಇದು ಮಾಡಿರೋದು. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಮಗೆ ಟೆಕ್ಸ್ಟ್ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಇದೆ ನೋಡಿ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ನಾನಿಲ್ಲಿ ಟೈಪ್ ಮಾಡ್ಕೊಳ್ತೀನಿ ವಾಟ್ಸಪ್ ಬ್ಯಾನ್ ಅಂತ, ವಾಟ್ಸಪ್ ಬ್ಯಾನ್ ಇನ್ 2025 ಅಂತ ಟೈಪ್ ಮಾಡ್ಕೊಳ್ತೀನಿ. ಇದೇ ನಾವು ತಮ್ನೇಲ್ನ ರೆಡಿ ಮಾಡ್ಕೊಳ್ಳೋದು, ಆಯಿತಾ? ಇದನ್ನು ನಿಮ್ಗೆ ಎಲ್ಲಿ ಬೇಕಂಗೆ ಕೂರಿಸ್ಕೊಂಡು ಈ ಥರ ಟೆಕ್ಸ್ಟನ್ನು ಕೂರಿಸ್ಕೋಬೋದು. ಬೇಕಂದರೆ ಫಿಲ್ಟರು ಕೂಡ ಇರುತ್ತೆ, ಫಿಲ್ಟರ್ ಬೇಕು ಅಂದರೆ ಹಾಕೋಬೋದು. ಓಕೆ, ಸೊ ಈ ಥರ ನೀವು ಒಂದು ಫೋಟೋನ ನೀವು ರೆಡಿ ಮಾಡ್ಕೊಳ್ಳಿ. ಇದು ನಿಮ್ಮ ಒಂದು ಶಾರ್ಟ್ಸ್ ವೀಡಿಯೋ ಪ್ಲೇ ಆಗೋಕ್ಕೆ ಮುಂಚೆ ಈ ಫೋಟೋ ತೋರಿಸುತ್ತೆ,
ಆಡಿಯನ್ಸ್ಗಳಿಗೆ. ಓಕೆ, ಸೊ ಮುಂಚೆ ಈ ಆಪ್ಷನ್ ಇರಲಿಲ್ಲ, ಬಟ್ ಇವಾಗ ಇದು ಬಂದಿದೆ. ಸೊ ಇದನ್ನು ಉಪಯೋಗಿಸ್ಕೊಳ್ಳಿ. ಇದಾದಮೇಲೆ ಡನ್ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ಫೋಟೋ ಸೆಲೆಕ್ಟ್ ಆಗಿದೆ. ಓಕೆ, ಯಾರೇ ಒಂದು ವೀಡಿಯೋ ಶಾರ್ಟ್ಸ್ನ ಓಪನ್ ಮಾಡೋಕ್ಕೆ ಮುಂಚೆ ಈ ಥರ ಫೋಟೋ ತೋರಿಸುತ್ತೆ. ಇಲ್ಲಿ ಕ್ಯಾಪ್ಷನ್ ಯುವರ್ ಶಾರ್ಟ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ಟೈಟಲ್ ಹಾಕಬೇಕು, ನಿಮ್ಮ ಒಂದು ವೀಡಿಯೋಗೆ ಟೈಟಲು. ಈಗ ನಾನು ಟೈಟಲ್ ಒಂದು ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ಪೇಸ್ಟ್ ಮಾಡ್ತೀನಿ. ಸೊ ನಿಮಗೆ ಏನು ಟೈಟಲ್ ಬೇಕು ಅದನ್ನು ನೀವು ಇಲ್ಲಿ ಟೈಪ್ ಮಾಡಿಕೊಡಿ. 1 ಸೆಕೆಂಡು ನೋಡಿ. ಸೊ ಇಲ್ಲಿ ನಾನು ಈಗ ವಾಟ್ಸಪ್ ಬ್ಯಾನ್ ಅಂತೆ ಹೊಸ ವರ್ಷದಲ್ಲಿ ಅಂತ ಒಂದು ಟೈಟಲ್ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸೊ ನೀವು ಒಂದು ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕ್ಕೊಳ್ಳಿ. ಇದರಿಂದ ನಿಮ್ಮೊಂದು ಶಾರ್ಟ್ಸು ವೈರಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟು ಹ್ಯಾಶ್ಟ್ಯಾಗು ನಿಮ್ಮ ಒಂದು ಚಾನಲ್ ಹೆಸರನ್ನು ಹಾಕ್ಕೊಳ್ಳಿ. ನನ್ನ ಚಾನಲ್ ಹೆಸರು ಲಕ್ಕಿಲಿ ಕೇಶಶು, ಅದಕ್ಕೋಸ್ಕರ ಲಕ್ಕಿಲಿ ಕೇಶಶ್ ಅಂತ ಹಾಕಿದ್ದೀನಿ. ಮತ್ತು ಹ್ಯಾಶ್ಟ್ಯಾಗ್ ಮೇಲೆ ಕ್ಲಿಕ್ನ ಮಾಡಿ ವಾಟ್ಸಪ್ ಅಂತ ಹಾಕೋತೀನಿ, ಯಾಕೆಂತಂದರೆ ವಾಟ್ಸಪ್ ಬಗ್ಗೆ ನಾನು ವೀಡಿಯೋ ಮಾಡಿರೋದು ಹಾಗಾಗಿ. ಅದಾದಮೇಲೆ ಇನ್ನೊಂದು ಟ್ರೆಂಡಿಂಗ್ ಅಂತ ಹಾಕೋತೀನಿ. ಓಕೆ, ಸೊ ಈ ಥರ ಒಂದು 3ರಿಂದ 4 ಟ್ಯಾಗ್ಸ್ ಅಷ್ಟೇ ಹ್ಯಾಶ್ಟ್ಯಾಗು. ಅದಕ್ಕಿಂತ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ತುಂಬ ಹಾಕೋದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮಿನಿಮಮ್ 3 ಹಾಕೋಬೋದು ಅಷ್ಟೇ. ಓಕೆ, 3 ಹಾಕಿದ್ರೆ ಬೆಸ್ಟ್ ಇರುತ್ತೆ. ಸೊ ಇಷ್ಟನ್ನು ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಕೊಂಡು ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ವಿಸಿಬಿಲಿಟಿ ಅಂತ ಇದೆ ನೋಡಿ, ಅದು ಸದ್ಯಕ್ಕೆ ಇವಾಗ ಏನು ಬೇಡ, ನಾನು ಹೇಳ್ತೀನಿ. ಅದಾದಮೇಲೆ ಇಲ್ಲಿ ಲೊಕೇಶನ್ ಅಂತ ಇದೆ. ಸೊ ನೀವು ಇಲ್ಲಿ ಲೊಕೇಶನ್ ಮೇಲೆ ಕ್ಲಿಕ್ನ ಮಾಡಬೇಕು. ಲೊಕೇಶನ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಒಂದು ಲೊಕೇಶನ್ನ ಹಾಕ್ಕೊಳ್ಳಿ, ಆಯಿತಾ. ಸೊ ಆ ಒಂದು ಲೊಕೇಶನಲ್ಲಿ ನಿಮ್ಮ ಒಂದು ವೀಡಿಯೋ ಟ್ಯಾಗ್ ಆಗುತ್ತೆ. ಓಕೆ, ಸೊ ಇವಾಗ ನಮ್ಮೂರು ಮದ್ದೂರು ಅಂತ ಹಾಕ್ತೀನಿ, ಸರ್ಚ್ ಮಾಡ್ತೀನಿ. ಇಲ್ಲಿ ಮದ್ದೂರು ಕರ್ನಾಟಕ ಅಂತ ಬಂತು, ಸೆಲೆಕ್ಟ್ ಮಾಡಿಕೊಂಡೆ, ನನ್ನ ಲೊಕೇಶನ್ ಟ್ಯಾಗ್ ಮಾಡಿಕೊಂಡೆ ಇವಾಗ. ಅದಾದಮೇಲೆ ಆಡಿಯನ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನೀವೇನಾದರೂ ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಬ್ಯಾಕಿಗೆ ಬನ್ನಿ. ಅದಾದಮೇಲೆ ಇಲ್ಲಿ ರಿಲೇಟೆಡ್ ವೀಡಿಯೋ ಅಂತ ಇದೆ ಒಂದು ಆಪ್ಷನ್ನು. ಈಗ ನಿಮ್ಮ ಒಂದು ಶಾರ್ಟ್ ವೀಡಿಯೋಗೆ ಲಾಂಗ್ ವೀಡಿಯೋನ ನೀವು ಲಿಂಕ್ ಮಾಡ್ಬೋದು. ಈಗ ಈ ಶಾರ್ಟ್ಸ್ನ ನೋಡೋರು ನಿಮ್ಮ ಒಂದು ಲಾಂಗ್ ವೀಡಿಯೋ ಟೈಟಲ್ಲು ಕೆಳಗಡೆ ತೋರಿಸುತ್ತೆ. ಈಗ ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ವಾಟ್ಸಪ್ ಬ್ಯಾನ್ ಅಂತೆ ಹೊಸ ವರ್ಷದಲ್ಲಿ ಅಂತಿದೆಯಲ್ಲ, ಇದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲಾಂಗ್ ವೀಡಿಯೋನೂ ಕೂಡ ಮಾಡಿದ್ದೀನಿ, ಆಲ್ರೆಡಿ ಅಪ್ಲೋಡ್ ಆಗಿದೆ ಚಾನಲಲ್ಲಿ. ಇವಾಗ ನಾನು ಏನು ಮಾಡ್ತೀನಿ, ಈ ಒಂದು ವೀಡಿಯೋಗೆ ಆ ಒಂದು ವೀಡಿಯೋನ ಟ್ಯಾಗ್ ಮಾಡ್ತೀನಿ. ನೋಡಿ, ಇಲ್ಲಿ ರಿಲೇಟೆಡ್ ವೀಡಿಯೋ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಚಾನಲಲ್ಲಿ ಯಾವ್ಯಾವ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅದೆಲ್ಲ ತೋರಿಸುತ್ತೆ. ಸೊ ನಾನು ಇಲ್ಲಿ ಹಾಕಿದ್ದೀನಿ ನೋಡಿ, ವಾಟ್ಸಪ್ ಬ್ಯಾನ್ ಅಂತ ಹೊಸ ವರ್ಷದಲ್ಲಿ ಅಂತಂದ್ಬಿಟ್ಟು 1:49 ಹಾಕಿದ್ದೀನಿ. ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಈ 60 ಸೆಕೆಂಡ್ ಶಾರ್ಟ್ಸ್ನ ನೋಡೋರು ಲಾಂಗಾಗಿ ನೋಡಬೇಕು ಅಂತಂದರೆ ಆ ಒಂದು ವೀಡಿಯೋನ ಕ್ಲಿಕ್ ಮಾಡಿ ನೋಡ್ಕೋಬೋದು, ಆಯಿತಾ. ಈ ವಿಡಿಯೋ ಪ್ಲೇ ಆಗಬೇಕಾದ್ರೆ ಟೈಟಲಲ್ಲೇ ಈ ಒಂದು ವೀಡಿಯೋ ಲಿಂಕ್ ಆಗಿರೋ ತೋರಿಸ್ತಾ ಇರುತ್ತೆ. ಇದು ಕತೆ, ಆಯಿತಾ. ಅದಾದಮೇಲೆ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಇದೆ. ಸೊ ನೀವೇನಾದರೂ ಪ್ರಾಡಕ್ಟ್ನ ನೀವು ಇದಕ್ಕೆ ಲಿಂಕ್ ಮಾಡ್ತೀರಾ ಅಂತಂದರೆ ಸೊ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಇವಾಗ ಫ್ಲಿಪ್ಕಾರ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ರಿಂಗ್ ಲೈಟು ಅದು ಇದು ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಏನೇನು ಬೇಕು ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿ ಈ ಥರ ಬರುತ್ತೆ. ಸೊ ನೀವು ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡೋದಷ್ಟೇ. ಈ ಥರ ಸೆಲೆಕ್ಟ್ ಮಾಡಿ ಡನ್ ಕೊಟ್ಟರೆ ಆ ಒಂದು ವೀಡಿಯೋಗೆ ಆ ಒಂದು ಪ್ರಾಡಕ್ಟ್ಸು ಟ್ಯಾಗ್ ಆಗಿರುತ್ತೆ. ಬೇಕು ಅಂತಂದರೆ ಯಾರಾದರೂ ಪರ್ಚೇಸ್ ಮಾಡ್ಬೋದು, ಆಯಿತಾ. ಒಂದು ವೀಡಿಯೋ ನೋಡ್ತಾರೋರಿಗೆ ಅಲ್ಲೇ ತೋರಿಸುತ್ತೆ. ಸೊ ಇದಿಷ್ಟು ಕತೆ. ಅದಾದಮೇಲೆ ಇಲ್ಲಿ ಶಾರ್ಟ್ಸ್ ರೀಮಿಕ್ಸಿಂಗ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದೇನಪ್ಪ ಅಂತಂದರೆ ಸೊ ನಿಮ್ಮ ಒಂದು ವೀಡಿಯೋ ಮತ್ತು ಆಡಿಯೋನ ಯಾರಾದರೂ ಯೂಸ್ ಮಾಡ್ಕೋಬೋದಾ ಯೂಟ್ಯೂಬಲ್ಲಿ ಅಂತ, ಆಯಿತಾ. ನಿಮ್ಮೊಂದು ಶಾರ್ಟ್ ಏನು ಅಪ್ಲೋಡ್ ಮಾಡಿರ್ತೀರ ಆ ಶಾರ್ಟ್ಸನ್ನು ಯೂಸ್ ಮಾಡಿಕೊಂಡು ವೀಡಿಯೋ ಅಥವಾ ಆಡಿಯೋನ ಯೂಸ್ ಮಾಡಿಕೊಂಡು ಬೇರೆಯವರು ಕೊಲ್ಯಾಬ್ ಮಾಡೋದಾಗ್ಬೋದು, ರೀಮಿಕ್ಸ್ ಮಾಡೋದಾಗ್ಬೋದು, ಇದಕ್ಕೆ ನೀವು ಅವಕಾಶ ಕೊಡ್ತೀರಾ ಅಂತ ನಾನು ಕೊಡ್ತಾಯಿದ್ದೀನಿ. ಎರಡಕ್ಕೂ ಕೊಡ್ತಾಯಿದ್ದೀನಿ. ಇಲ್ಲ ನೀವು ಕೇವಲ ಆಡಿಯೋಗೆ ಮಾತ್ರ ನೀವು ಪರ್ಮಿಷನ್ ಕೊಡ್ತೀರಾ, ವೀಡಿಯೋಗೆ ಪರ್ಮಿಷನ್ ಕೊಡಲ್ಲ ಅಂತಂದರೆ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡಿ. ನಾನು ವೀಡಿಯೋ ಆಡಿಯೋ ಎರಡಕ್ಕೂ ಕೂಡ ಪರ್ಮಿಷನ್ ಕೊಡ್ತಾಯಿದ್ದೀನಿ. ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕಿಗೆ ಬರ್ತೀನಿ. ಅದಾದಮೇಲೆ ಇಲ್ಲಿ ಆಲ್ಟರ್ಡ್ ಅದಾದಮೇಲೆ ನಿಮಗೆ ಆ್ಯಡ್ ಪೇಯ್ಡ್ ಪ್ರಮೋಷನಲ್ ಲೇಬಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನೀವೇನಾದರೂ ಪ್ರಮೋಷನ್ ವೀಡಿಯೋ ಮಾಡಿದರೆ ಶಾರ್ಟ್ಸಲ್ಲಿ ಕೆಲವರು ಸ್ಪಾನ್ಸರ್ ಮಾಡಿರ್ತಾರೆ ಈ ಶಾರ್ಟ್ಸನ್ನು ಮಾಡಿ ಅಂತ, ಆವಾಗ ನೀವು ಇದನ್ನೇ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇದು ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಮಾಡ್ತಾ ಇರೋದು, ನಾನು ಓನಾಗಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ, ಬ್ಯಾಕಿಗೆ ಬರ್ತೀನಿ. ಅದಾದಮೇಲೆ ನಿಮಗೆ ಇಲ್ಲಿ ಆಲ್ಟರ್ಡ್ ಕಂಟೆಂಟ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಇದೇನಪ್ಪ ಅಂತಂದರೆ ನೀವೇನಾದರೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಏನಾದರೂ ಯೂಸ್ ಮಾಡಿದ್ದೀರಾ ವೀಡಿಯೋದಲ್ಲಿ ಅಂತಂದರೆ ಸೊ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲ ಏನು ಯೂಸ್ ಮಾಡಿಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದರೆ ಈಗ ನೀವು ನೋಡಿರ್ತೀರ ಕೆಲವರು ಸಾಂಗನ್ನು ಮೋದಿಯವರು ಆಡಿರೋ ಥರ ಮಾಡಿರ್ತಾರೆ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ. ಆಮೇಲೆ ಇನ್ನು ಕೆಲವರು ಅವ್ರ ಫೇಸಲ್ಲಿ ಗ್ಲಾಸ್ ಹಾಕೋದು, ಒಳ್ಳೆ ಶರ್ಟ್ ಹಾಕೋದು, ಇದೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಮಾಡಿರ್ತಾರೆ. ಆ ಥರ ಏನಾದರೂ ವೀಡಿಯೋದಲ್ಲಿ ಮಾಡಿದ್ದೀರಾ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ನಾನೇನು ಮಾಡಿಲ್ಲ ವೀಡಿಯೋದಲ್ಲಿ ಆ ಥರ, ಅದಕ್ಕೋಸ್ಕರ ನೋ ಸೆಲೆಕ್ಟ್ ಮಾಡಿ ಬ್ಯಾಕಿಗೆ ಬರ್ತೀನಿ. ಇದಾದಮೇಲೆ ಕಮೆಂಟ್ಸ್ ಆನ್ ಅಂತ ಇದೆ ನೋಡಿ, ಇದು ಆನಲ್ಲೇ ಇರಲಿ, ಬ್ಯಾಕಿಗೆ ಬನ್ನಿ. ಸೊ ಇವಾಗ ನೀವು ಇಲ್ಲಿ ಮೇಲ್ಗಡೆ ವಿಸಿಬಿಲಿಟಿ ಅಂತ ಇದೆ ನೋಡಿ, ಇದನ್ನು ನೀವು ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡಿ. ಸೊ ನೀವೇನು ಮಾಡಬೇಕು, ಅಪ್ಲೋಡ್ ಶಾರ್ಟ್ ಅಂತ ಕೊಡಬೇಕು. ಸೊ ನಾನು ಇವಾಗ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಆ ಒಂದು ಶಾರ್ಟು ಅಪ್ಲೋಡ್ ಆಗ್ತಾಯಿದೆ. ಸಿ ವಿಡಿಯೋ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಇವಾಗ ನಮಗಿಲ್ಲಿ ಅಪ್ಲೋಡ್ ಆಗ್ತಾ ಇರೋದು ನಮಗಿಲ್ಲಿ ತೋರಿಸುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ವಾಟ್ಸಪ್ ಬ್ಯಾನ್ ಅಂತೆ
ಅನ್ನೋದು ಪ್ರೋಸೆಸಿಂಗ್ ಅಪ್ಲೋಡ್ ಆಗಿದೆ, ಪ್ರೋಸೆಸಿಂಗ್ ಆಗ್ತಾಯಿದೆ. ಇದು ಪ್ರೋಸೆಸ್ ಆಗಬೇಕು ಪೂರ್ತಿ, ಆಯಿತಾ? ಈ ಪ್ರೋಸೆಸ್ ಆದಮೇಲೆ ಅದು ಆಟೋಮೆಟಿಕಲಿ ಪಬ್ಲಿಷ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಐ ಥಿಂಕ್ ಈ ಒಂದು ವೀಡಿಯೋ ಮುಖಾಂತರ ಯೂಟ್ಯೂಬಲ್ಲಿ ಶಾರ್ಟ್ಸ್ನ ಅಪ್ಲೋಡ್ ಮಾಡೋದು ಹೇಗೆ 2025ರಲ್ಲಿ ಅಂತ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್.